ವೀಕ್ಷಕರಿ, ಈ ಕೆಂಬಾಳು ಗ್ರಾಮದಲ್ಲಿ ಇನ್ನೊಂದು ಗುಡ್ಡ ಕೂಡ ಇದೆ. ಆ ಗುಡ್ಡನ ತುಂಬ ವಿಶೇಷ ಕಥೆಗಳಿಂದ ಹೇಳ್ತಾರೆ. ಆ ಗುಡ್ಡದ ಮೇಲೆ ಏನಿದೆ ಅನ್ನೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಕೆಲವರು ಆ ಗುಡ್ಡಕ್ಕೆ ಹೋಗಿ ಭಯ ಪಡ್ತಾರೆ, ಯಾಕಂದರೆ ದೇವಿ ಇದ್ದಾಳೆ. ಸೊ ಕೆಲವೊಂದು ಸಂಪ್ರದಾಯದ ಪ್ರಕಾರ ಗುಡ್ಡಗಳನ್ನು ಯಾರು ಇವತ್ತುವರೆಗೂ ಕಡೆಗಣಿಸಿಲ್ಲ, ಅದನ್ನು ತುಂಬ ಭಕ್ತಿ ಭಾವದಿಂದನೇ ಕಂಡಿದ್ದಾರೆ. ಆ ಬೆಟ್ಟದ ಮೇಲೆ ಏನಿದೆ, ಆ ಬೆಟ್ಟದಲ್ಲಿರೋ ಕಥೆಗಳೇನು ಎಲ್ಲದೂ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಆ ಬೆಟ್ಟಕ್ಕೊಂದ್ಸರಿ ಹೋಗಿ ಬರೋಣ. ಈಗ ನಾನು ಕೆಂಬಾಳು ಗ್ರಾಮದ ಗುಪ್ತಮ್ಮನ ಗುಡ್ಡದ ಮೇಲೆ ಹೋಗ್ತಾ ಇದ್ದೀನಿ. ಈ ಒಂದು ಗುಡ್ಡ ಚಾಮುಂಡಿ ಬೆಟ್ಟ ಅಂತಲೇ ಹೇಳ್ಬೋದು, ಮಿನಿ ಚಾಮುಂಡಿ ಬೆಟ್ಟ. ಹೇಗೆ ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಕೂತಿದ್ದಾಳೋ ಅದೇ ರೀತಿ ಈ ಒಂದು ಗುಪ್ತಮ್ಮನ ಗುಡ್ಡದ ಮೇಲೂ ಕೂಡ ಮಹಿಷಮರ್ದಿನಿ ವಾಸವಾಗಿದ್ದಾಳೆ. ದೇವಿಯಲ್ಲಿ ನೆಲೆಸಿರೋದು ನೋಡೋದಕ್ಕೆ ಚಾಮುಂಡಿ ಬೆಟ್ಟದ ರೀತಿಯೇ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ದೇವಿ ಯಾವ ರೀತಿ ಕಲ್ಲಿನ ಗುಡಿಯಲ್ಲಿ ಕೂತಿದ್ದಾಳೋ ಅದೇ ರೀತಿ ಇಲ್ಲಿ ಕೂಡ ದೇವಿ ಕಲ್ಲಿನ ಗುಡಿಯಲ್ಲೇ ಕೂತಿರೋದು. ಬಟ್ ಇಲ್ಲಿ ದೇವಿಗೆ ಯಾವುದೇ ರೀತಿ ಚಾವಣಿ ಇರೋದಿಲ್ಲ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ತಾವು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದು ಗುಪ್ತಮ್ಮನ ಗುಡ್ಡ. ಈ ಗುಡ್ಡದ ಮೇಲೆ ದೇವಿ ಮಹಿಷಮರ್ದಿನಿ ವಾಸವಾಗಿರೋದು ಸ್ಪಷ್ಟವಾಗಿ ತೋರ್ತಾ ಇದೆ. ದೇವಿಯ ಬಲಗೈಯಲ್ಲಿ ತ್ರಿಶೂಲ ಹಿಡಿದು ಎಡಗೈಯಲ್ಲಿ ಮಹಿಷಾಸುರನನ್ನು ಹಿಡಿದಿದ್ದಾಳೆ. ಅಲ್ಲಿ ನೋಡ್ಬೋದು ನೀವು, ಕೋಣೆಯ ಸಿಂಬಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಕೋಣ, ಅದನ್ನು ಹಿಡಿದು ದೇವಿ ತ್ರಿಶೂಲದಲ್ಲಿ ಮರ್ದನ ಮಾಡ್ತಾ ಇದ್ದಾಳೆ. ಇದು ಚಾಮುಂಡೇಶ್ವರಿ ದೇವಿ ಸ್ವರೂಪ. ಸೊ ಮಹಿಷಮರ್ದಿನಿ ದೇವಿ ಈ ರೀತಿ ಕಲ್ಲಿನ ಗೋಡೆಗಳ ಮಧ್ಯದಲ್ಲಿ ನೆಲೆಸಿರುವಂಥದ್ದು. 4 ಕಡೆಗಳಲ್ಲೂ ಗೋಡೆ ನೋಡ್ತೀವಿ, ಬಟ್ ಇಲ್ಲಿ 3 ಕಡೆ ಗೋಡೆಗಳಿದ್ದು ಯಾವುದೇ ರೀತಿ ಚಾವಣಿ ಇರೋದಿಲ್ಲ. ದೇವಿ ಈ ಬೆಟ್ಟದ ಮೇಲೆ ವಿರಾಜಮಾನಳಾಗಿದ್ದಾಳೆ. ವಿಶೇಷ ದಿನಗಳಲ್ಲಿ ದೇವಿಗೆ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳು ಸಲ್ಲುವಂಥದ್ದು ವಿಶೇಷ ಅಂತೆ. ಈ ಕೆತ್ತನೆಯ ಶೈಲಿಗಳನ್ನೆಲ್ಲ ನೋಡ್ತಾ ಇದ್ದರೆ ತುಂಬಾ ಪುರಾತನ ಕಾಲದ ದೇವಿ ಒಂದು ವಿಗ್ರಹ ಇದಾಗಿದೆ. ಈ ದೇವಿ ಬಗ್ಗೆ ಸುಮಾರು ಕಥೆಗಳು